ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಶುರುವಾಯಿತು ಗಣೇಶನ ಗಲಾಟೆ. ಗಣೇಶನ ವಿಸರ್ಜನೆಯ ವೇಳೆ ಎರಡು ಗುಂಪುಗಳ ನಡುವೆ ಗಲಾಟೆ ಆಗ್ಬಿಟ್ಟಿದೆ. ಗಲಾಟೆಯಲ್ಲಿ ಓರ್ವನಿಗೆ ಚಾಕು ಇರಿಯಲಾಗಿದೆ, ಇನ್ನೊಬ್ಬರಿಗೆ ಗಾಯ ಆಗಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ಈ ಒಂದು ಘಟನೆ ನಡೆದಿರೋದು. 38 ವರ್ಷದ ಶಿವು ಎನ್ನುವ ಯುವಕರಿಗೆ ಚಾಕು ಇರಿಯಲಾಗಿದೆ. ಹಳೆ ದ್ವೇಷದ ಹಿನ್ನೆಲೆ ಗಣೇಶ ವಿಸರ್ಜನೆಯ ವೇಳೆ ಗಲಾಟೆ ಆಗಿದೆ. ಗಾಯಾಳಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಗೆ ರವಾನೆ ಮಾಡಲಾಗಿದೆ. ಗಂಗಾವತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಒಂದು ಗಲಾಟೆ ಆಗಿದ್ದಂತೆ. ನಿನ್ನೆ ಎಲ್ಲ ಬೆಳಗಾವಿ ಕಥೆಯನ್ನು ನಾವು ನೋಡ್ತಾ ಇದ್ವಿ. ಇವತ್ತು ನೋಡಿದ್ರೆ ಇಲ್ಲಿ ಗಣೇಶನ ವಿಸರ್ಜನೆಗೆ ಅಂತ ಬಂದಂತ ಸಂದರ್ಭದಲ್ಲಿ ಗಲಾಟೆ ಆಗಿದೆಯಂತೆ. ಅದು ಬೇರೆ ಹಳೆ ದ್ವೇಷ ಅಂತ ಇವ್ರದ್ದೇನೋ. ಹಳೆ ದ್ವೇಷದಲ್ಲಿ ಈ ಥರದೊಂದು ಗಲಾಟೆ ಮಾಡ್ಕೊಂಡಿದ್ದಾರಂತೆ ಕೊಪ್ಪಳ ಜಿಲ್ಲೆಯಲ್ಲಿ. ಒಟ್ಟು 3 ಜನಕ್ಕೇನೋ ಗಾಯಗಳಾಗಿದೆ. ಅದರಲ್ಲಿ ಒಬ್ರಿಗೆ ಚಾಕು ಇರಿತ ಆಗಿದೆ. ಅವರನ್ನ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಏನ್ ಗಲಾಟೆ? ಹಳೆ ದ್ವೇಷ ಅಂದ್ರೆ ಏನು? ಇದೇನು ಒಂದೇ ಧರ್ಮಕ್ಕೆ ಸಂಬಂಧಪಟ್ಟವ್ರ ನಡುವೆ ಆಗಿರೋದಾ ಅಥವಾ ಏನ್ ಕತೆ ಅಂತ? ಸದ್ಯ ಸಿಚುವೇಶನ್ ಯಾವ ತರ ಇದೆ ಸ್ಥಳದಲ್ಲಿ? ಗಣೇಶನ ವಿಸರ್ಜನೆ ವೇಳೆ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿದೆ. ಇದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ಆಗಿದೆ ಅಂತ ಹೇಳ್ಬೋದು. ಈ ಗಲಾಟೆಯಲ್ಲಿ ಓರ್ವನಿಗೆ ಚಾಕು ಇರುತ್ತಾಗಿದೆ. ಅದಕ್ಕೆ ಇನ್ನಿಬ್ಬರಿಗೆ ಗಾಯಗಳಾಗಿರುವುದು. ಶಿವ್ 38 ವರ್ಷದ ಶಿವ್ ಎನ್ನುವ ಯುವಕನಿಗೆ ಚಾಕು ಇರುತ್ತಾಗಿದೆ. ಆತರ ಸ್ಥಿತಿ ಕೂಡ ಗಂಭೀರವಾಗಿರುತ್ತೆ. ಆ ಕಾರಣಕ್ಕಾಗಿ ಇವತ್ತು ಗಂಗಾವತಿಯ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆ ಕೊಡಿಸಿ ತದನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಇವತ್ತು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಕೂಡ ರವಾನೆ ಮಾಡಲಾಗಿರುವುದು. ಅದರ ಜೊತೆಗೆ 20 ವರ್ಷದ ಗಣೇಶ್ ಮತ್ತು 20 ವರ್ಷದ ಮಂಜು ಎನ್ನುವರು ಕೂಡ ಗಾಯಗಳಾಗಿರುವುದು. ಆದ್ರೆ ಹಳೆ ದೇಶ ಅಂತಂದ್ರೆ ಗಣೇಶನ ವಿಸರ್ಜನೆ ವೇಳೆಯಲ್ಲಿ ಇವರು ಎರಡು ಗುಂಪುಗಳು ಏನಂದ್ರೆ ಯುವಕರು ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು ಮತ್ತು ಕುಣಿದು ಕುಪ್ಪಳಿಸ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಮಲಿನಲ್ಲಿ ಮತ್ತು ಕುಡಿದ ಅಮಲಿನಲ್ಲಿ ಕೂಡ ಏನಂದ್ರೆ ಕೆಲವೊಂದಿಷ್ಟು ಯುವಕರು ಹೋಗಿ ಇವ್ರ ಮೇಲೆ ಮಾತಿನ ಚಕಮಕಿ ಮಾಡ್ತಾರೆ. ಮತ್ತು ಅದೇ ರೀತಿಯಾಗಿ ಈ ಹಿಂದೆಯನ್ನು ಕೂಡ ಕೆಲವೊಂದಿಷ್ಟು ವೈಯಕ್ತಿಕ ವಿಚಾರವಾಗಿ ಬೇರೆ ಬೇರೆ ವಿಚಾರವಾಗಿ ಅವ್ರ ನಡುವೆ ಸಣ್ಣ ಪುಟ್ಟ ಗಲಾಟೆ ಇರುತ್ತೆ. ಆದ್ರೆ ಇದು ಕೂಡ ಇವತ್ತು ವಿಕೋಪಕ್ಕೆ ಹೋಗಿ ಈ ರೀತಿ ಘಟನೆ ಆಗಿರುತ್ತದೆ. ಅದರ ಜೊತೆಗೆ ಏನಂದ್ರೆ ಮುತ್ತಣ್ಣ, ಧರ್ಮಣ್ಣ ಮತ್ತು ಬಾಬು ಸೇರಿದಂತೆ 20ಕ್ಕೂ ಹೆಚ್ಚು ಜನರು ಮತ್ತು ಇವರ ಮೇಲೆ ದಾಳಿ ಮಾಡಿ ಅದರ ಜೊತೆಗೆ ಚಾಕ್ನಿಂದ ಕೂಡ ಇರಿದಿದ್ದಾರೆ. ಆ ಕಾರಣಕ್ಕಾಗಿ ಈ ಶಿವ ಎನ್ನುವ ಯುವಕಂದ್ರೆ ಅವನಿಗೆ ಗಂಭೀರವಾಗಿತ್ತು, ಗಾಯವಾಗಿತ್ತು. ಆ ಕಾರಣಕ್ಕಾಗಿ ಇವತ್ತು ಹೆಚ್ಚಿನ ಚಿಕಿತ್ಸೆಗೆ ಹುಬ್ಬಳ್ಳಿಗೆ ದಾಖಲು ಮಾಡಿರುವುದು. ಅದರ ಜೊತೆಗೆ ಇನ್ನುಳಿದಂತ ಗಾಯಗಳಿಗೆ ಗಂಗಾವತಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತೆ. ಈ ಕುರಿತಂತೆ ಗಂಗಾವತಿ ನಗರ ಪೊಲೀಸ್ ಠಾಣೆ ಕೂಡ ದಾಖಲಾಗಿತ್ತು, ಪ್ರಕರಣ ಕೂಡ ದಾಖಲಾಗಿತ್ತು. ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮ ಡೀಟೇಲ್ಸ್ಗಾಗಿ.